ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಖುಷಿ ಮಾತಾಡ್ತಾ ಇರೋದು ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಆಂಜನೇಯ ದೇವಸ್ಥಾನ ಮತ್ತು ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. A few moments later. ಇವಾಗ ಗ್ಯಾಸ್ ಹಾಕ್ಸಕ್ಕೆ ಬನ್ನಿ. ಹರ್ಷಿತಾ, ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದಕ್ಕೊಂದು ಸಾಂಗ್ ಹಾಕ್ತೀನಿ ಪಕ್ಕ. ಇವಾಗ ನಾವು ಪುರಾತನ ಕಾಲದ್ದು ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ. ದರ್ಶನ ಮುಗೀತು, ಆಯ್ತಾ ಕಟ್ಟಿಸ್ಕೊಂಡು ಇವಾಗ ಈಚೆ ಬಂದ್ವಿ. ಬನ್ನಿ ಹೋಗೋಣ. ನಾನಿದೆ ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಚೆನ್ನಾಗಿದೆ ದೇವಸ್ಥಾನ, ಹೊರ್ಗಡೆಯಿಂದ ನೋಡೋಕ್ಕಂತೂ ತುಂಬ ಮಸ್ತಾಗಿದೆ, ಚೆನ್ನಾಗಿದೆ. ಗೈಸ್, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬಂದಿದೆ ನೋಡಿ. ಪಾಸ್ವರ್ಡ್ ಸಾರಿ ಅಂತಿದ್ದೀನಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಕಲ್ಯಾಣಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಕ್ಷೇತ್ರಕ್ಕೆ ಮುಂಚೆ ಅಯ್ಯನಗುಡಿ ಅಂತ ಹೆಸರಿದ್ದದ್ದು ಕಾಲಕ್ರಮೇಣ ಇವಾಗ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನವಾಗಿದೆ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ನೋಡಿ ಗೈಸ್, ವಿಧಾನಸೌಧ ಕಟ್ಸಿದಾರಲ್ವ, ಕೆಂಗಲ್ ಹನುಮಂತಯ್ಯ ಅವ್ರ ಸಮಾಧಿ ಇದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಅವ್ರ ಬಗ್ಗೆ. ಭಾರತದ ಸ್ವತಂತ್ರ ಹೋರಾಟಗಾರ ಇವರು. ನೆಕ್ಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. ದೆನ್ ಇವಾಗ ನಾವು ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೂ ಮುಂಚೆ ಕಣ್ವ ಡ್ಯಾಮ್ನ ನೋಡಿಕೊಂಡು ಹಾಗೆ ಅಲ್ಲಿಂದ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತೀವಿ. Softly through the pine, the sunlight dances golden line. Rivers hum where time stands still, mountains dream beyond. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಪೂಜೆ ಸಾಮಾನು ತೊಗೊಂಡು ಒಳಗೆ ಹೋಗೋಣ ಅಂತ ನೋಡಿದ್ರೆ ಜನಗಳು ಬೇರೆ ಜಾಸ್ತಿ ಇದ್ದಾರೆ. ಇಲ್ಲೇ ಹೀಗಂದ್ರೆ ಒಳಗೆ ಹೇಗಿರುತ್ತೋ. ಹೊರ್ಗಡೆಯಿಂದನೂ ವ್ಯೂಸ್ ಇಷ್ಟು ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಗೊಂಬೆ ಹಳ್ಳಿ ಆ ಸೈಡ್ ದೇವಿ ಇರೋದು. ತುಂಬ ಜನ ಇರೋದ್ರಿಂದ, ಜಾಸ್ತಿ ರಶ್ ಇರೋದ್ರಿಂದ ಸ್ವಲ್ಪ ಜನನೇ ಬಿಡ್ತಾ ಇದ್ದಾರೆ ನೋಡಿ. ಆ ಸೈಡೆಲ್ಲ ಕೈ ಕಟ್ಟಿರೋದು. ಆ್ಯಂಡ್ ಆ ಕಡೆಯಿಂದ ಹೋಗ್ಬಿಟ್ಟು ಅಲ್ಲೆಲ್ಲ ಒಳಗಡೆ ರೌಂಡ್ ಹಾಕ್ಕೊಂಡು ದೇವಿ ಹತ್ರ ಹೋಗಬೇಕು. ನೋಡೋಣ ಬನ್ನಿ, ರಶ್ ಇದ್ದಾರಾ ಕಮ್ಮಿ ಇದ್ದಾರಾ ಸ್ವಲ್ಪ ಜನ, ನೋಡೋಣ. ಹೇಳಿ ಎಲ್ಲಿಗೆ ಬಂದಿದ್ದೀವಿ ಅಂತ. ಹಿಂದೆ ಯಾರೋ ಅದು, ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬರೀ ಇಂಥದೆಯ. ಚಾಮುಂಡೇಶ್ವರಿ ಟೆಂಪಲ್ ಬಂದಿದ್ದೀವಿ. ರಶ್ ನೋಡಿ, ರಶ್ ಎಷ್ಟೈತೆ ನೋಡಿ. ಜನವೇ ಇಲ್ಲ, ತುಂಬಾ ಖಾಲಿ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ಇದು ಚೆನ್ನಾಗಿಲ್ಲ ಅಲ್ವಾ? ಜನ ಇಲ್ಲದೆ ಇರೋ ಥರ ಕಾಣಿಸ್ತೈತೆ. ಇಷ್ಟ ಅಲ್ವಾ? ಇನ್ನು ಇವಾಗಿರೋದು ಮಜಾ. ಅಯ್ಯೋ ನಿಂತ್ವಿ
ಜನ ಜಾಸ್ತಿ ಇರೋದ್ರಿಂದ ಕ್ಯೂವಲ್ಲಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬ್ಯಾಕ್ ಸೈಡಿಂದ ಬಂದ್ವಿ. ಬರೀ ಸ್ಟ್ಯಾಚ್ಯೂನ ಮಾತ್ರ ನೋಡ್ಕೊಂಡು ಫೋಟೋ ತಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ಬನ್ನಿ ನೋಡೋಣ ಸ್ಟ್ಯಾಚ್ಯೂ ಹೇಗಿದೆ ಅಂತ. ಫೈನಲಿ ದರ್ಶನ ಇವಾಗ ಮನೆಗೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಬಸ್. ಸೊ ಈಗ ಊಟ ಮಾಡಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದೆ. ಸೊ ಬನ್ನಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.